ಮೆಗಾ ಪ್ರಾಜೆಕ್ಟ್ಸ್ ಅಥವಾ ಟೌನ್ಶಿಪ್ಗಳು ಬಂದರೆ ಯಾರಿಗೆ ಉಪಯೋಗ ಆಗುತ್ತೆ? ಹೇಳ್ತಿದ್ದಾರೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಇನ್ನೊಂದು ಮತ್ತೊಂದು ಕೊಡ್ತಾ ಇದ್ದೀವಿ ಅಂತ. ಸೊ ಹೂ ಇಟ್ ಬೆನಿಫಿಟ್ಸ್ ಅಂತ? ನೀವು ಎಂಪ್ಲಾಯ್ಮೆಂಟ್ ಬಗ್ಗೆ ಭಾಳ ಚೆನ್ನಾಗಿರೋ ಒಂದು ಚರ್ಚೆಯನ್ನು ತೊಗೊತಾ ಇದ್ದೀರಿ. ಇಲ್ಲಿ ನೋಡಿ, ಇದು ಒಂದು ಒಳ್ಳೆ ಡಾಟಾ ಇದೆ ನಮ್ಮ ಹತ್ರ. ಓವರಾಲ್ ಇಡೀ ವಿಶ್ವದಲ್ಲಿ ರೋಬೋಟ್ಗಳು ಅಂತಿದ್ದಾವೆ ಇವಾಗ. ಎಗೆ ರೋಬೋಟ್ಸ್ ಅಂದ್ಬಿಟ್ಟಿದ್ದಾರೆ, ಹ್ಯೂಮನಾಯ್ಡ್ಸ್ ಅಂತ ಕರಿತೀವಿ. 4.66 ಮಿಲಿಯನ್ ರೋಬೋಟ್ಗಳು ಇವಾಗಲೇ ಎಸ್ಟಿಮೇಷನ್ ಪ್ರಕಾರ ಇದೆ. ಕೇಳಿಸ್ಕೊಳ್ಳಿ, 4.66 ಇಂಡಸ್ಟ್ರಿಯಲ್ ರೋಬೋಟ್ಗಳು ಎಲ್ಲ ಫ್ಯಾಕ್ಟ್ರಿಯಲ್ಲೂ ಕೂಡ ಇದ್ದಾವೆ. ಇದೊಂದು ಡಾಟಾ. ಒಂದು ರೋಬೋಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ $16,500 ಖರ್ಚಾಗುತ್ತೆ. ಯಾಕೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಚೀಪ್ ಅಂತ. ಸೊ ಮೊದಲಾಗಿ ರೋಬೋಟಿಕ್ಸ್ಗಳನ್ನೆಲ್ಲ, ಹ್ಯೂಮನಾಯ್ಡ್ಸ್ಗಳನ್ನೆಲ್ಲ ನಮ್ಮ ದೇಶದಲ್ಲಿರೋ ಫ್ಯಾಕ್ಟ್ರಿಗಳಲ್ಲೇ ನಮ್ಮನ್ನು ಉಪಯೋಗಿಸ್ಕೊಂಡೇ ರೋಬೋಟ್ಸ್ಗಳನ್ನ ಮಾಡ್ತಾರೆ. ಯಾಕೆ ಅಂದರೆ ಇಲ್ಲಿ ಇಂಜಿನಿಯರ್ಸ್ಗಳು ಕೊಡೋ ದುಡ್ಡು, ಲ್ಯಾಂಡ್ಗೆ ಕೊಡೋ ದುಡ್ಡು, ಎಲೆಕ್ಟ್ರಿಸಿಟಿ ದುಡ್ಡು ಕಮ್ಮಿ ಇರುತ್ತೆ ಬೇರೆ ಕಂಪೇರ್ ಮಾಡಿಕೊಂಡ್ರೆ ಅಂತ ನಮ್ಮ ಇಂಡಸ್ಟ್ರೀಸ್ಗಳಲ್ಲಿ ಫಸ್ಟ್ ಏನು ಮಾಡ್ತಾರೆ, ರೋಬೋಟಿಕ್ಸ್ನ ತಯಾರು ಮಾಡ್ತಾರೆ. ಹೌದಾ? ಮೂರನೇ ಡಾಟಾ ಕೊಡ್ತೀನಿ. 162 ಇಂಡಸ್ಟ್ರಿಯಲ್ ರೋಬೋಟ್ಸ್ ಇದ್ದರೆ, ನಿಮ್ಮ ಇಂಡಸ್ಟ್ರಿಯಲ್ಲಿ 162 ಇದ್ದರೆ 10,000 ವರ್ಕರ್ಸ್ಗಳನ್ನ ತೆಗೆದುಹಾಕ್ಬೋದು. 162 ಇಂಡಸ್ಟ್ರಿಯಲ್ ರೋಬೋಟ್ಸ್ ಇಟ್ಕೊಂಡ್ರೆ ನಿಮ್ಮ ಇಂಡಸ್ಟ್ರಿಯಲ್ಲಿ 10,000 ಜನಗಳ ವರ್ಕರ್ಸ್ನ ಹೊರಗಡೆ ಹಾಕ್ಬೋದು ಅಂತ ಒಂದು ಲೆಕ್ಕಾಚಾರ. ಇದು ಮೂರನೇ ಲೆಕ್ಕಾಚಾರ. ಇದೆಲ್ಲ ಆದಮೇಲೆ ನಮ್ಮಲ್ಲಿ ವರ್ಲ್ಡ್ ಬ್ಯಾಂಕ್ ಪ್ರೊಜೆಕ್ಷನ್ಸ್ ಹೇಳ್ತಾ ಇದ್ದಾವೆ, ಇಷ್ಟೆಲ್ಲ ಆದರೆ ಇಂಡಿಯಾದಲ್ಲಿ ಮ್ಯಾಸಿವ್ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ 2030-32ಕ್ಕೆ. ಹೇಗೆ ಅಂತ ಕೇಳಿದರೆ, ರೋಬೋಟ್ಸ್ನ ನಾವೇ ತಯಾರು ಮಾಡಿಕೊಟ್ಬಿಟ್ಟಿದ್ದೀವಿ. ಎರಡನೇ ಡಾಟಾ ಹೇಳ್ತಾ ಇದ್ದಾವೆ, 162 ಇಂಡಸ್ಟ್ರಿಯಲ್ ರೋಬೋಟ್ಸ್ ಇದ್ದರೆ 10,000 ಜನನ ಹೊರಗೆ ಹಾಕ್ಬೋದು ಅಂತ. ಆ ಒಂದು ಎಸ್ಟಿಮೇಷನ್ ಪ್ರಕಾರ, ಈ ಒಂದು ಲೆಕ್ಕಾಚಾರದ ಪ್ರಕಾರ 69% ಎಕ್ಸಿಸ್ಟಿಂಗ್ ಜಾಬ್ ಏನಿದೆ, ಇಂಜಿನಿಯರ್ಸ್ಗಳ ಜಾಬ್ ಏನಿದೆ, ಡಾಕ್ಟರ್ಸ್ಗಳ ಜಾಬ್ ಇದೆ, ಡೆಂಟಿಸ್ಟ್ಗಳ ಜಾಬ್ ಇದ್ದಾವೆ, ಎಲ್ಲ ಹ್ಯೂಮನಾಯ್ಡ್ಸ್ಗಳು ಬಂದು ಕೂತ್ಕೊಳ್ತಾ ಹೋಗುತ್ತೆ 69% ಅಷ್ಟು ಲೆಕ್ಕಾಚಾರದ ಪ್ರಕಾರ. ಹೀಗೆ ಎಸ್ಟಿಮೇಟ್ ಮಾಡಿಕೊಂಡಾಗ 490 ಮಿಲಿಯನ್ ವರ್ಕರ್ಸ್ಗಳು ಬೀದಿ ಪಾಲಾಗ್ತಾರೆ. ಇದು ಡಾಟಾ ಕೊಡ್ತಾ ಇರೋದು ವರ್ಲ್ಡ್ ಬ್ಯಾಂಕ್ ಪ್ರೊಜೆಕ್ಷನ್ಸ್ಗಳಿವು. ಈ ವರ್ಲ್ಡ್ ಬ್ಯಾಂಕ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾವೆ, ಇಂಡಿಯಾ ವಿಲ್ ಗೆಟ್ ಇನ್ ಟು ಮ್ಯಾಸಿವ್ ಅನ್ಎಂಪ್ಲಾಯ್ಮೆಂಟ್ ಜಸ್ಟ್ ಇನ್ ದ ಸ್ಪ್ಯಾನ್ ಆಫ್ 2030-2032. ಇನ್ನು 6-7 ವರ್ಷದಲ್ಲಿ ಈ ಒಂದು ಮ್ಯಾಸಿವ್ ಅನ್ಎಂಪ್ಲಾಯ್ಮೆಂಟ್ಗೆ ನಾವು ನಾಂದಿ ಹೇಳ್ತೀವಿ ಅಂತ. ಅಂದರೆ ಏನು ಉಪಯೋಗ? ಎಂಪ್ಲಾಯ್ಮೆಂಟು ಇಲ್ಲ, ಏನೂ ಇಲ್ಲ ಅಂದರೆ. ಸೊ MNCಗಳು ಮಾತ್ರ ಬೆನಿಫಿಟ್ಸ್ ತೊಗೊಂಡು ಹೋಗ್ತಿದ್ದಾವ ಈ ಸಿಚುವೇಶನಿಂದ? ನೀವು ಆ ಪ್ರಶ್ನೆ ಕೇಳೋದಾದರೆ, ನೀವು ಬ್ರಿಟಿಷ್ ಟೈಮಲ್ಲಿ ಹೋಗಿ ನೋಡಿ, ನಮ್ಮ ದೇಶಗಳನ್ನ ಬಂದು ಭಾಳ ಕಮ್ಮಿ ಜನ ಬಂದು ಕಬ್ಜಾ ಮಾಡಿದ್ರು, ಜಾಸ್ತಿ ಇರಲಿಲ್ಲ. ನಮ್ಮ ದೇಶದಲ್ಲಿ ಇರೋರೆಲ್ಲ ಸೇರ್ಕೊಂಡು ಬ್ರಿಟಿಷ್ ಜೊತೆ ಸೇರ್ಕೊಂಡು ನಮ್ಮ ದೇಶನೇ ಹಾಳು ಮಾಡಿದ್ರು. ಸೊ ಬ್ರಿಟಿಷರು ಮೊದಲನಾಗಿ ತಂದಿದ್ದೇ ರೈಲ್ವೆ ಪ್ರಾಜೆಕ್ಟ್ಸ್ಗಳು. ಮೊದಲು ರೈಲ್ಗಳು ತಂದರು. ನಾವೇನೋ ರೈಲ್ ನಮಗೇನೋ ಓಡಾಡೋಕ್ಕೆ ಚೆನ್ನೈ ಟು ಬೆಂಗಳೂರು ಓಡಾಡ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಬ್ರಿಟಿಷ್ ಬಂದಾಗ. ಆ ಜನಗಳು ಅದು ಹಂಗಲ್ಲ, ಇಲ್ಲಿರುವಂಥ ನ್ಯಾಚುರಲ್ ರಿಸೋರ್ಸ್ಗಳನ್ನ ತೆಗೆದು ಸಾಗಿಸಿದ್ರು, ಕಳಿಸಿದ್ರು. ಅಲ್ಲಿಂದ ಆ ದೇಶಗಳಿಗೆ ತಗೊಂಡವರು ಏನಾರು ಆಗಿರ್ಬೋದು. ಈಗಲೂ ಕೂಡ ಇದೊಂದೇ ಅಲ್ಲ, ನಾನು ಬರೀ ಬಿಡದಿ ಅವು ಇವು ಮಾತಾಡ್ತಾ ಇಲ್ಲ. ಈ ಹೈವೇ ಪ್ರಾಜೆಕ್ಟ್ಸ್ಗಳು ಭಾಳ ಜೋರಾಗಿ ರನ್ ಆಗ್ತದೆ. ಅಬ್ಸರ್ವ್ ಮಾಡಿ ನೋಡಿ, ಬೆಂಗಳೂರು ಟು ಮೈಸೂರು ಹೈವೇ ಫಾಸ್ಟು, ಮೈಸೂರು ಟು ಮ್ಯಾಂಗ್ಳೂರು ಫಾಸ್ಟು, ಮೈಸೂರು ಟು ಬ್ಯಾಂಗ್ಳೂರು ಟು ತುಮಕೂರು ಭಾಳ ಫಾಸ್ಟು, ತುಮಕೂರು ಟು ಪುಣೆ ಭಾಳ ಫಾಸ್ಟು. ಹೈವೇ ಪ್ರಾಜೆಕ್ಟ್ಸ್ ರನ್ ಆಗ್ತಾ ಇದ್ದಾವೆ. ಈ ಹೈವೇ ಪ್ರಾಜೆಕ್ಟ್ಸ್ ರನ್ ಆಗ್ತಾ ಇರೋದು ತಪ್ಪು ತಿಳ್ಕೊಂಡಿರೋ ಜನಗಳು ಅವರ ನೆಸಸರಿಗೋಸ್ಕರ ಅಂತ. ಇದು ಅವ್ರ ನೆಸಸರಿಗೋಸ್ಕರ ಅಲ್ಲ. ಇಲ್ಲಿರೋಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಪ್ರೊಡಕ್ಷನ್ ಆಗಿರೋ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಟಕ್ಕಂತ ತೊಗೊಂಡೋಗಿ ಅವರು ಪೋರ್ಟ್ಗೆ ಹಾಕಬೇಕು, ಪೋರ್ಟ್ಗಿಂದ ಅವ್ರ ದೇಶಕ್ಕೆ ಹಾಕಬೇಕು. ಹಾಗಾಗಿ ರೋಡ್ ಎಕ್ಸ್ಪ್ಯಾನ್ಷನ್ ಥಿಯರಿ, ಇನ್ ದ ನೇಮ್ ಆಫ್ ರೋಡ್ ಎಕ್ಸ್ಪ್ಯಾನ್ಷನ್ ಥಿಯರಿ ಆಲ್ಸೋ, ಫಾರ್ ಎಕ್ಸಾಂಪಲ್ ಇನ್ ತುಮಕೂರು, ಅಲ್ಲೂ ಕೂಡ ನಿಮ್ಗೆ ಲಿಂಕ್ ರೋಡ್ ಮಾಡ್ತೀವಿ, ಇದೇ ಹೈವೇ ಇದೆ, ಲಿಂಕ್ ರೋಡ್ ಒಂದು ಮಾಡ್ತೀವಿ ಅಂತ ಅಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳನ್ನ ಕಬಳಿಸ್ತಾ ಇದ್ದಾರೆ. ಅಲ್ಲಿ 700-800 ಎಕರೆ. ಅಲ್ಲೂ ಕೂಡ ಏನಂದರೆ ಅಲ್ಲೊಂದು DPRನ ಮಾಡ್ತಾರೆ. ಆ DPRಲ್ಲೂ ಕೂಡ ಬರೀ ನ್ಯೂನ್ಯತೆಗಳೇ. ಇಲ್ಲೆಲ್ಲ ಡ್ರೈ ಆಗಿದ್ದಾವೆ, ಇಲ್ಲೆಲ್ಲ ಜನಗಳನ್ನ ಕೇಳಿದ್ದೀವಿ, ಈ ಜನಗಳೆಲ್ಲ ಒಪ್ಪಿಗೆ ಪಡೆದುಬಿಟ್ಟಿದ್ದಾರೆ. ಇದು ಮಾಮೂಲಿ ಆಗಿಬಿಟ್ಟಿದ್ದಾವೆ. ಜನಗಳು ಒಪ್ಪಿಗೆ ಪಡ್ತಿದ್ದೀವಿ ಅಂತ ಯಾವ ಜನಗಳು ಒಪ್ಪಿಗೆ ಪಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಸೊ ಹೀಗಾಗಿ ಇದೆಲ್ಲ ಒಂದು ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಮಾಫಿಯಾ. ಲ್ಯಾಂಡ್ ಬ್ಯಾಂಕಿಂಗ್ ಹ್ಯಾಸ್ ಬಿಕಮ್ ಎ ಮಾಫಿಯಾ. ಅರ್ಥ ಆಗ್ತಿಲ್ಲ ಜನಗಳಿಗೆ. ನಮ್ಮ ದೇಶದ ಅಸೆಟ್ಸ್ಗಳನ್ನ, ನಮ್ಮ ದೇಶದ ಜನಗಳನ್ನ ಯಾವುದೋ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ನನಗನ್ಸುತ್ತೆ ಇದು ಹೊಸದೇನಲ್ಲ, ಇದು ಬ್ರಿಟಿಷ್ ಕಾಲದಿಂದನೂ ಪೋರ್ಚುಗಲ್ ಕಾಲದಿಂದ ನಡ್ಕೊಂಡ್ಬಂದ್ಬಿಟ್ಟಿದೆ. ಇವತ್ತು ಈ ಸರ್ಕಾರಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಇವೆಲ್ಲ.